ನಮಸ್ಕಾರ ವೀಕ್ಷಕರೇ, ನಿಮಗೆ ಮಂಗಳದೇವಿ ಸ್ಪೆಷಲ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಸಾಲೆ ಪೂರಿಗೆ ಬೇಕಾಗುವ ಮಸಾಲೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಮಸಾಲೆ ಮನೆಯಲ್ಲೇ ಮಾಡಿಕೊಳ್ಳೋದ್ರಿಂದ ಮಸಾಲ ಪೂರಿ ತುಂಬ ರುಚಿಕರವಾಗಿರುತ್ತೆ ಮತ್ತು ಆರೋಗ್ಯಭರಿತವಾಗಿರುತ್ತೆ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಕ್ಷಕರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಬನ್ನಿ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ಮೂಲಕ. ಮೊದಲಿಗೆ ಒಂದು 150 ಗ್ರಾಮ್ ಒಣ ಬಟಾಣಿಯನ್ನು 12 ಅವರ್ ನೆನೆಸಿಟ್ಕೊಂಡಿರಬೇಕು. ಜೊತೆಗೆ ಒಂದು 3 ಆಲೂಗಡ್ಡೆಯನ್ನು ತೆಗೆದುಕೊಂಡಿದ್ದೇನೆ. ಈ ಬಟಾಣಿ ಮತ್ತು ಆಲೂಗಡ್ಡೆಯನ್ನು ಒಂದು ಕುಕ್ಕರ್ ಒಳಗಡೆ ಹಾಕಿಬಿಟ್ಟು ಜೊತೆಗೆ ನೀರನ್ನು ಸೇರಿಸ್ಬಿಟ್ಟು ಇದನ್ನು ಮೆತ್ತಗೆ 3 ವಿಷಲ್ ಆಗೋವರೆಗೂ ಬೇಯಿಸ್ಕೊಳ್ಬೇಕು. ಈ ನೀರನ್ನು ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪು, ಅರಿಶಿಣ ಪುಡಿ ಮತ್ತು ಒಂದು 4 ಡ್ರಾಪ್ ಆಯಿಲನ್ನು ಸಹ ನಾವು ಕುಕ್ಕರ್ ಒಳಗಡೆ ಸೇರಿಸ್ಬಿಟ್ಟು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಗ್ಯಾಸ್ ಸ್ಟವ್ ಮೇಲೆ ಒಂದು 3 ರಿಂದ 4 ವಿಷಲ್ ಆಗೋವರೆಗೂ ಬಟಾಣಿ ಮತ್ತು ಆಲೂಗಡ್ಡೆ ಮೆತ್ತಗಾಗುವವರೆಗೆ ಬೇಯಿಸ್ಕೊಳ್ಳಬೇಕು. ನಂತರ ಒಂದು ಬಾಣಲೆಯನ್ನು ತೆಗೆದುಕೊಂಡು 1 ಟೇಬಲ್ ಸ್ಪೂನ್ ಆಯಿಲನ್ನು ಹಾಕಿಬಿಟ್ಟು 1 ಇಂಚು ಚಕ್ಕೆ, 2 ಟೊಮೊಟೊಯನ್ನು ಕಟ್ ಮಾಡಿಕೊಂಡು, ಒಂದು ಈರುಳ್ಳಿಯನ್ನು ಸಹ ಈ ರೀತಿ ರಫಾಗಿ ಕಟ್ ಮಾಡಿಕೊಂಡು ಒಂದು 3 ನಿಮಿಷದವರೆಗೆ ಬಾಣಲೆಯಲ್ಲಿ ಹುರ್ಕೋಬೇಕು. ಲೈಟಾಗಿ ಹುರ್ಕೊಳ್ಳಿ 3 ನಿಮಿಷದವರೆಗೂ. ಇದನ್ನು ಹುರಿದಿಟ್ಬಿಟ್ಟು ತಣ್ಣಗಾಗೋವರೆಗೂ ಎತ್ತಿಡಿ. ಈರುಳ್ಳಿ ಮತ್ತು ಟೊಮೆಟೊವನ್ನು ಹುರಿದಿಟ್ಟುಕೊಂಡ ನಂತರ ಈ ಮಸಾಲೆ ಪೂರಿಗೆ ಬೇಕಾಗುವ ಮಸಾಲೆಯನ್ನು ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಏನು ಅನ್ನೋದನ್ನು ನೋಡೋಣ ಬನ್ನಿ. ಮೊದಲಿಗೆ ಒಂದು ಸ್ವಲ್ಪ ಪುದೀನ ಸೊಪ್ಪು, ಒಂದು ಅರ್ಧ ಕಟ್ ಕೊತ್ತಂಬರಿ ಸೊಪ್ಪು ಮತ್ತು ಮಸಾಲೆ ಪದಾರ್ಥಗಳಾದ ಒಂದು 6 ಹಸಿಮೆಣಸಿನ್ಕಾಯಿ, ಹಸಿ ಕೊಬ್ಬರಿ, 2 ಬೆಳ್ಳುಳ್ಳಿ, 20 ಮೆಣಸಿನಕಾಳು, 4 ಲವಂಗ, 2 ಇಂಚು ಶುಂಠಿ, 2 ಚಕ್ರ ಮೊಗ್ಗು, 4 ಸ್ಪೂನು ಹುರಿಗಡಲೆ, ಕಲ್ಲುವು, 2 ಸ್ಪೂನ್ ಜೀರಿಗೆ, 1 ಏಲಕ್ಕಿ ಮತ್ತು ಒಂದು 3 ಮರಾಠಿ ಮೊಗ್ಗನ್ನು ಈ ರೀತಿಯಾಗಿ ಒಂದು ತಟ್ಟೆ ಒಳಗಡೆ ಜೋಡಿಸಿಟ್ಕೊಳ್ಳಿ. ನಂತರ ನಾನು ಬಟಾಣಿ ಮತ್ತು 3 ಆಲೂಗಡ್ಡೆಯನ್ನು 3 ವಿಷಲ್ ಆಗೋವರೆಗೂ ಬೇಯಿಸ್ಕೊಂಡಿದ್ದೀನಿ. ಈ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿಬಿಟ್ಟು ಇದರಲ್ಲಿರೋ ಸ್ವಲ್ಪ ಬಟಾಣಿಯನ್ನು ನಾನು ಮಿಕ್ಸರ್ ಜಾರ್ಗಳೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ರುಬ್ಕೊಳ್ಳೋದಕ್ಕೆ. ಹಾಗೆ ಈ 3 ಆಲೂಗಡ್ಡೆಯನ್ನು ಸಹ ನಾನು ಬಟಾಣಿಯಿಂದ ಬೇರ್ಪಡಿಸ್ತಾ ಇದ್ದೀನಿ. ಯಾಕೆಂದರೆ ಇದನ್ನು ಸಿಪ್ಪೆ ತೆಗೆದುಬಿಟ್ಟು ಆಲೂಗಡ್ಡೆಯನ್ನು ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತದೆ. ಅದಕ್ಕೋಸ್ಕರ ಈ ಬಟಾಣಿಯಿಂದ ಆಲೂಗಡ್ಡೆಯನ್ನು ತೆಗೆದುಬಿಟ್ಟು ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಈ ಮಿಕ್ಸಿ ಜಾರ್ ಒಳಗಡೆ 1-2 ಪೀಸು ಆಲೂಗಡ್ಡೆ ಮತ್ತು ಒಂದು ಸ್ವಲ್ಪ ಬಟಾಣಿಯನ್ನು ಸಹ ಸೇರಿಸ್ಬಿಟ್ಟು ನಾನೇನು ಆವಾಗಲೇ ಮಸಾಲೆ ಪದಾರ್ಥಗಳನ್ನು ಜೋಡಿಸಿಟ್ಟಿದ್ದೀನಲ್ಲ, ಕೊತ್ತಂಬರಿ, ಪುದೀನ ಮತ್ತು ಟೊಮೊಟೊ, ಈರುಳ್ಳಿ ಮತ್ತು ಎಲ್ಲ ಸಹ ಮಸಾಲೆ ಪದಾರ್ಥಗಳನ್ನ ಜಾರ್ ಒಳಗಡೆ ಹಾಕಿಬಿಟ್ಟು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ ಒಳಗಡೆ. ಇದನ್ನು ರುಬ್ಬಿಟ್ಟುಕೊಂಡ ನಂತರ ಈ ಉಳಿದ ಆಲೂಗಡ್ಡೆಯನ್ನು ಸ್ಮ್ಯಾಶ್ ಮಾಡಿಕೊಂಡು ಈ ಬೆಂದಿರೋ ಬಟಾಣಿಗೆ ನಾನು ಸೇರಿಸ್ತಾ ಇದ್ದೀನಿ. ನಂತರ ಈ ರುಬ್ಬಿಟ್ಟಿರ್ಕೊಂಡಿರುವ ಮಸಾಲೆಯನ್ನು ಇವಾಗ ನಾನು ಒಗ್ಗರಣೆ ಕೊಟ್ಬಿಟ್ಟು ಇದನ್ನು ಎಣ್ಣೆ ಒಳಗಡೆ ಮಸಾಲೆಯನ್ನು ಹಸಿ ವಾಸನೆ ಹೋಗೋವರೆಗೂ ಸಹ ನಾವು ಬೇಯಿಸ್ಕೊಳ್ಬೇಕು. ಇವಾಗ ಒಂದು ಪಾತ್ರೆ ಒಳಗಡೆ ನಾನು 1 ಟೇಬಲ್ ಸ್ಪೂನ್ ಆಯಿಲನ್ನು ಹಾಕಿಬಿಟ್ಟು ಹಾಕ್ತಾಯಿದ್ದೀನಿ. ನಂತರ ಇದು ಎಣ್ಣೆ ಬಿಸಿಯಾದ ಮೇಲೆ ನಾವೇನು ಮಸಾಲೆಯನ್ನು ಮಿಕ್ಸಿ ಜಾರ್ ಒಳಗಡೆ ರುಬ್ಬಿದ್ದೀವಲ್ಲ ಅದನ್ನು ಈ ಪಾತ್ರೆ ಒಳಗಡೆ ಸೇರಿಸ್ತಾ ಇದ್ದೀನಿ. ಅದರಲ್ಲಿರೋ ಎಷ್ಟು ಮಸಾಲೆಯನ್ನು ಸಹ ಎಲ್ಲ ಮಸಾಲೆಯನ್ನು ಈ ಪಾತ್ರೆ ಒಳಗೆ ಸೇರಿಸ್ಬೇಕು. ಮಿಕ್ಸಿ ಜಾರನ್ನು ಸ್ವಲ್ಪ ನೀರು ಹಾಕಿ ತೊಳೆದ್ಬಿಟ್ಟು ಸಹ ಸೇರಿಸ್ಕೊಳ್ಳಿ. ಯಾಕೆಂದರೆ ಮಸಾಲೆ ತುಂಬ ಗಟ್ಟಿಯಾಗಿರುತ್ತದೆ, ಸ್ವಲ್ಪ ತೆಳುವಾಗಬೇಕು. ಈ ಸೇರಿಸ್ಬಿಟ್ಟು ಅದನ್ನು ಒಂದು ಪಾತ್ರೆ ಒಳಗಡೆ ಎಣ್ಣೆಯಲ್ಲಿ ಚೆನ್ನಾಗಿ ಕುದಿ ಬರೋವರೆಗೂ ಸಹ ನಾವು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಅದನ್ನು ಕುದಿಸ್ಕೊಳ್ಬೇಕು ಮಸಾಲೆಯನ್ನು. ಯಾಕಂದರೆ ನಾವೆಲ್ಲ ಹಸಿ ಪದಾರ್ಥಗಳನ್ನು ರುಬ್ಬಿದ್ದೀವಿ, ಅದರ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಎಣ್ಣೆ ಒಳಗಡೆ ಸ್ವಲ್ಪ ನೀರು ಹಾಕಿ ಕುದಿಸ್ಕೊಳ್ಬೇಕು. ಈ ಕುದಿಯೋ ಸಮಯಕ್ಕಿಂತ ಮೊದಲು ಸ್ವಲ್ಪ ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಮತ್ತು 2 ಸ್ಪೂನು ಬೆಲ್ಲವನ್ನು ಸೇರಿಸ್ಕೊಳ್ಬೇಕು. ಜೊತೆಗೆ ನಾವು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಿ, ಅದರ ಜೊತೆಗೆ ನೋಡಿಕೊಂಡು ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿಯನ್ನು ಸಹ ಸೇರಿಸ್ತಾ ಇದ್ದೀನಿ. ಖಾರ ಪುಡಿಯನ್ನು ಇದು 1.5 ಸ್ಪೂನ್ನಷ್ಟು.
ಈ ಸೇರಿಸ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕಲ್ಲುಪ್ಪನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಒಂದು 2 ಸ್ಪೂನ್ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ರುಚಿಗೆ ಅನುಸಾರ ನೀವು ಸೇರಿಸ್ಕೊಳ್ಳಿ ಈ ಮಸಾಲೆ ಮಾಡುವಾಗ. ಈ ರೀತಿ ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಮಸಾಲೆ ಒಳಗಡೆ ಮಿಕ್ಸ್ ಮಾಡಬೇಕು. ಈ ರೀತಿ ಮಿಕ್ಸ್ ಮಾಡಬೇಕು. ಗ್ಯಾಸ್ ಹೈ ಫ್ಲೇಮಲ್ಲೇ ಇರಲಿ. ಈ ಮಸಾಲೆಯಂತೂ ಪಾನಿಪೂರಿಗೆ ತುಂಬಾ ರುಚಿಕರವಾಗಿರುತ್ತೆ. ಮಸಾಲ ಪೂರಿಗೆ ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿಯನ್ನು, ತುಂಬ ಚೆನ್ನಾಗುತ್ತೆ. ಈ ರೀತಿ ನೀವು ಮನೆಯಲ್ಲೇ ಮಾಡೋದ್ರಿಂದ ನೀವು ಹೊರಗಡೆ ಮಸಾಲ ಪೂರಿಯನ್ನು ತಿನ್ನೋದೇ ಬಿಡ್ತೀರಾ, ಮನೆಯಲ್ಲೇ ಮಾಡ್ಕೊಳ್ತೀರಾ, ಅಷ್ಟು ರುಚಿಕರವಾಗಿರುತ್ತೆ. ದಯವಿಟ್ಟು ಈ ರೆಸಿಪಿನ ಟ್ರೈ ಮಾಡಿ ವೀಕ್ಷಕರೇ. ನೋಡಿ ಇವಾಗ ಮಸಾಲೆ ಚೆನ್ನಾಗಿ ಕುದೀತಾ ಇದೆ. ನಾವು ಜಾರ್ ಒಳಗಡೆ ಹಾಕಿರುವಂಥ ಜಾರಲ್ಲಿ ಮಾಡಿಕೊಂಡಿರುವ ಮಸಾಲೆ ಚೆನ್ನಾಗಿ ಕುದೀತಾ ಇದೆ. ಈ ಸಮಯದಲ್ಲಿ ನಾವು ಬೇಯಿಸ್ಕೊಂಡಿರೋ ಬಟಾಣಿ ಮತ್ತು ಅದರೊಳಗೆ ಇದ್ದಂಥ ನೀರನ್ನು ಎಲ್ಲವನ್ನು ಸಹ ಈ ಮಸಾಲೆಗೆ, ಕುದೀತಿರುವ ಮಸಾಲೆಗೆ ಸೇರಿಸ್ಕೋಬೇಕು. ಸೇರಿಸ್ಬಿಟ್ಟು ಇದನ್ನು ಸಹ ಚೆನ್ನಾಗಿ 10 ನಿಮಿಷಗಳ ಕಾಲ ಕುದಿಸ್ಕೋಬೇಕು. ಕೊನೆಯದಾಗಿ ಒಂದು ನಿಂಬೆ ರಸವನ್ನು ಸಹ ಸೇರಿಸ್ಕೋಬೇಕು. ಅಲ್ಲಿಗೆ ಈ ಮಸಾಲೆ ರೆಡಿಯಾಗಿರುತ್ತದೆ. ಇವಾಗ ಈ ಮಸಾಲೆ ಪೂರಿಯನ್ನು ನಾನು ಸರ್ವ್ ಮಾಡ್ತಾಯಿದ್ದೀನಿ. ಮಸಾಲೆ ಹಾಕಿಬಿಟ್ಟು ಮೊದಲಿಗೆ 7 ಪೂರಿಯನ್ನು ತೆಗೆದುಕೊಂಡಿದ್ದೇನೆ. 7 ರೆಡಿಮೇಡ್ ಪೂರಿಯನ್ನು ನಾನಿಲ್ಲಿ ತೆಗೆದುಕೊಳ್ಳುತ್ತಿದ್ದೇನೆ. ಪೂರಿ ಮಾಡುವ ವಿಧಾನವನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೋಡಿ ಈ 7 ಪೂರಿಯನ್ನು ಈ ರೀತಿ ಸ್ವಲ್ಪ ಕಟ್ ಮಾಡಿಬಿಟ್ಟು ಪ್ಲೇಟಿಗೆ ಹಾಕಿಬಿಟ್ಟು ಇವಾಗ ನಾನು ಮಸಾಲೆಯನ್ನು ಸಹ ನಾನು ಮಾಡಿರೋವಂಥ ಮಸಾಲ ಪೂರಿಗೆ ಬೇಕಾಗುವ ಮಸಾಲೆಯನ್ನು ಇವಾಗ ಸೇರಿಸ್ತಾ ಇದ್ದೀನಿ 2 ಟೇಬಲ್ ಸ್ಪೂನ್ನಷ್ಟು. ನಂತರ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರುವಂಥ ಈರುಳ್ಳಿಯನ್ನು ಸಹ ನಾನು ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿಟ್ಟಿರುವ ಟೊಮೆಟೊವನ್ನು ಸಹ ಸೇರಿಸ್ತಾ ಇದ್ದೀನಿ. ನಂತರ ಈಗ ನಾನು ಮನೆಯಲ್ಲೇ ಮಾಡಿರುವಂಥ ಹೋಮ್ ಮೇಡ್ ಚಾಟನ್ನು ಸಹ ನಾನು ಇಲ್ಲಿ ಸೇರಿಸ್ತಾ ಇದ್ದೇನೆ. ಈ ಚಾಟ್ ಕೂಡ ತುಂಬಾ ರುಚಿಯಾಗಿರುತ್ತೆ, ಖಾರ ಸೇವು. ನಂತರ ಇದಕ್ಕೆ ಸ್ವಲ್ಪ ಖಾರ ಬೂಂದಿಯನ್ನು ಸಹ ಸೇರಿಸ್ತಾ ಇದ್ದೀನಿ. ಇದನ್ನು ಸಹ ನಾನು ಮನೆಯಲ್ಲೇ ಮಾಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಎಣ್ಣೆಯಲ್ಲಿ ಕರಿದ ಶೇಂಗಾ ಬೀಜವನ್ನು ಸಹ ನಾನು ಸೇರಿಸ್ತಾ ಇದ್ದೀನಿ. ಜೊತೆಗೆ ಮನೆಯಲ್ಲೇ ಮಾಡಿರುವಂಥ ಪಾನಿಯನ್ನು ಸಹ ನಾನು ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಮಸಾಲ ಪೂರಿಗೆ. ನೋಡ್ತಾ ಇದ್ರೆ ಬಾಯಲ್ಲಿ ನೀರೇ ಬರುತ್ತೆ, ಅಷ್ಟು ಚೆನ್ನಾಗಿದೆ ಈ ಮಸಾಲ ಪೂರಿ. ದಯವಿಟ್ಟು ನೀವು ಒಂದು ಸಲ ಮನೆಯಲ್ಲೇ ಮಾಡ್ಕೊಳ್ಳಿ. ಟೇಸ್ಟ್ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ರುಚಿಕರವಾಗಿರುತ್ತೆ. ರಜೆ ಇರೋದ್ರಿಂದ ಮಕ್ಕಳು ಮನೇಲಿರ್ತಾರೆ. ನೀವು ಹೊರಗಡೆ ತಂದು ತಿನ್ನೋಸೋ ಬದಲು ಮನೆಯಲ್ಲೇ ಈ ರೀತಿಯಾಗಿ ಹೆಲ್ತಿಯಾಗಿ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಕೊನೆಯದಾಗಿ ಹೇಳೋದೇನೆಂದರೆ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.